ಗೋಪಾಡ್ಕರ್ ಅವರು ಇಲ್ಲಿ ಒಂದು ಮೌನ ಕ್ರಾಂತಿಯನ್ನು ಮಾಡಿದ್ದರ ಪ್ರತಿಫಲ ಇವತ್ತು ಕಾಣ್ತಾ ಇದೆ. ಗೋಪಾಡ್ಕರ್ ಅವರನ್ನು ನಾನು ಸುಮಾರು 40 ವರ್ಷಗಳಿಂದ ಬಲ್ಲೆ. 40 ವರ್ಷಗಳಿಂದ ಅವರು ನನಗೆ ಸ್ನೇಹಿತರು. ಇಲ್ಲಿ 32 ವರ್ಷಗಳ ನಿಮ್ಮ ಪರಿಶ್ರಮ ಕಾಣ್ತಾ ಇದೆ. ನಾನು ಮನೆಯಲ್ಲಿ ಆಗಾಗ ಮಾತಾಡುವಾಗ ಹೇಳ್ತೇನೆ, ಕುಂಜತ್ತ ಬೈಲನ್ನು ಒಂದು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ನಕ್ಷೆಯಲ್ಲಿ ಗುರುತಿಸುವ ಹಾಗೆ ಮಾಡಿದವರು ಗೋಪಾಡ್ಕರ್ ಅಂತ. ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕುವುದರ ಮೂಲಕ ಆ ಒಂದು ಸಂಸ್ಥೆಗೆ ಒಂದು ಆಡಳಿತದ ಮನ್ನಣೆ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದಕ್ಕೋಸ್ಕರ ಇದಕ್ಕೆ ಕಾರಣಕರ್ತರಾದ ಎಲ್ಲರನ್ನೂ ಕೂಡ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಸಂಘಟನೆ ನಮ್ಮನ್ನು ಬೌದ್ಧಿಕವಾಗಿ ಬೆಳೆಸಬೇಕು. ನಮ್ಮನ್ನು ಬೌದ್ಧಿಕವಾಗಿ ಯಾವ ಸಂಘಟನೆ ಬೆಳೆಸಲಿಕ್ಕೆ ಸಾಧ್ಯ ಆಗುವುದಿಲ್ವೋ ಆ ಸಂಘಟನೆಯಿಂದ ದೊಡ್ಡ ಪರಿಣಾಮವನ್ನು ಫಲಿತಾಂಶವನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಬೌದ್ಧಿಕವಾಗಿ ನಾವು ಬೆಳಿಬೇಕು. ಆ ಬೌದ್ಧಿಕ ಬೆಳವಣಿಗೆ ಇಲ್ಲಿ ಆಗಿದೆ ಅನ್ನುವುದನ್ನು ನಾನು ಗುರುತಿಸಿದ್ದೇನೆ. ಯಾವುದೇ ಸಂಘಟನೆ ಮಾಡಬಹುದಾದ ಕೆಲಸ ಅಂತಂದರೆ ಬೌದ್ಧಿಕ ವಿಕಾಸ. ಶೈಕ್ಷಣಿಕ ವಿಕಾಸದ ಮೂಲಕ ಬೌದ್ಧಿಕ ವಿಕಾಸ. ನಾವು ಶೈಕ್ಷಣಿಕ ವಿಕಾಸದ ಬಗ್ಗೆ ಮಾತಾಡ್ತೇವೆ, ಅದು ಮೊದಲ ಹಂತ. ಆದರೆ ಶೈಕ್ಷಣಿಕ ಹಂತದಲ್ಲೇ ನಾವು ನಿಲ್ಲಬಾರದು. ಶೈಕ್ಷಣಿಕ ಹಂತ ನಮ್ಮ ಬೌದ್ಧಿಕ ವಿಕಾಸದ ಕಡೆಗೆ ಅದರ ಗಮನ ಇರಬೇಕಾಗ್ತದೆ. ಇಲ್ಲದೆ ಹೋದರೆ ಶಿಕ್ಷಣದಿಂದಲೂ ಕೂಡ ಏನೂ ಪ್ರಯೋಜನವಿಲ್ಲ. ನಾವು ಶಿಕ್ಷಣದ ಮೂಲಕ, ಬೌದ್ಧಿಕ ವಿಕಾಸದ ಮೂಲಕ ಒಂದು ಸಬಲವಾದ ಸಮಾಜವನ್ನು ನಾವು ಕಟ್ಟಬೇಕಾಗಿದೆ. ನಮ್ಮ ಪರಮ ಗಂತವ್ಯ ಅಥವಾ ನಮ್ಮ ಪರಮ ಗುರಿ ಏನಿರಬೇಕು ಅಂತಂದರೆ ಒಂದು ಪ್ರಬಲವಾದ ಸಮಾಜ, ಒಂದು ಪ್ರಬಲವಾದ ರಾಷ್ಟ್ರ ನಿರ್ಮಾಣ. ಅದಕ್ಕೆ ಎಲ್ಲ ಸಮುದಾಯಗಳು ಕೂಡ, ಎಲ್ಲರ ಯೋಗದಾನವೂ ಕೂಡ ಬಹಳ ಮುಖ್ಯವಾದದ್ದು. ಆ ಕಾರಣವಾಗಿ ಇಂತಹ ಸಂಸ್ಥೆ ಹೆಚ್ಚಾಗಿ ನಿರ್ಮಾಣ ಆಗಲಿ, ನಮ್ಮ ದೇಶಕ್ಕೆ ಒಳಿತಾಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ನಾದ ಮಣಿನಾಲ್ಕೂರು ಅವರ ಹೆಸರನ್ನು ನಾನು ಕೇಳಿದ್ದೆ, ಇವತ್ತು ಅವರ ಹಾಡುಗಳನ್ನು ಕೇಳಿದೆ. ಏಕತಾರಿಯನ್ನು ಹಿಡಿದುಕೊಂಡು ತತ್ವಪದಗಳನ್ನು ಹೇಳುವಂತಹ ಒಂದು ಪರಿಪಾಠಕ್ಕೆ ನಮ್ಮಲ್ಲಿ ಬಹಳ ದೊಡ್ಡ ಇತಿಹಾಸ ಇದೆ. ಪುರಂದರದಾಸರಿರ್ಬೋದು, ಕನಕದಾಸರಿರ್ಬೋದು, ಅಥವಾ ಸರ್ವಜ್ಞ ಇರಬಹುದು. ಇವರೆಲ್ಲರೂ ಕೂಡ ಏಕತಾರಿಯನ್ನು ಹಿಡಿದುಕೊಂಡು ಸಂಚಾರಿಗಳಾಗಿ ದೇಶವನ್ನು ತಿದ್ದುವ, ಜನರ ಮನಸ್ಸನ್ನು ತಿದ್ದುವ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ಓರ್ವ ಸಂಚಾರಿಯಾಗಿ ಈ ಸಮಾಜವನ್ನು ತಿದ್ದುವ ಕೆಲಸಕ್ಕೆ ಕೈ ಹಾಕಿರುವುದು ನಿಜವಾಗಿಯೂ ನನಗೆ ಸಂತೋಷವನ್ನು ಕೊಟ್ಟಿದೆ. ನಾದ ಮಣಿನಾಲ್ಕೂರು ಅವರಿಗೆ ನಾನು ಎಲ್ಲ ರೀತಿಯ ಯಶಸ್ಸನ್ನು ಹಾರೈಸ್ತೇನೆ. ಯಾವುದೇ ಪದ್ಯಗಳು ಅಥವಾ ಯಾವುದೇ ಪದಗಳು ನಾವು ಏಕತಾರಿಯ ಮೂಲಕ ಜನಸಮುದಾಯಕ್ಕೆ ನೀಡುವಾಗ ಆಯಾ ಕಾಲಘಟ್ಟದ, ಅಂದರೆ ಯಾವ ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ ಆ ಕಾಲಘಟ್ಟದ ಕುಂದುಕೊರತೆಗಳನ್ನು ಎತ್ತಿ ತೋರಿಸಿ ಜನರನ್ನು ತಿದ್ದುವ ಕೆಲಸ ಆಗಬೇಕಾಗಿದೆ. ಆಗ ಮಾತ್ರ ಈ ತರಹದ ಜನಪದ ಗೀತಗಾಯನಗಳ ಒಂದು ಫಲಿತಾಂಶ ಹೆಚ್ಚಿನ ಪರಿಣಾಮವನ್ನು ಕೊಡಲಿಕ್ಕೆ ಸಾಧ್ಯ. ಪ್ರತಿಯೊಂದು ತಲೆಮಾರಿನಲ್ಲಿಯೂ ಕೂಡ ಹುಳುಕುಗಳಿರ್ತವೆ. ಸ್ವಾತಂತ್ರ್ಯ ಕಾಲಘಟ್ಟದಲ್ಲಿ ಇದ್ದ ಆ ಸಾಮುದಾಯಿಕ ಚಿಂತನೆ ಇವತ್ತು ಇಲ್ಲ. 2ನೇ ತಲೆಮಾರಿಗೆ 3ನೇ ತಲೆಮಾರಿಗೆ ಬಂದಾಗ ಆ ದೇಶಭಕ್ತಿಯ ಅಥವಾ ರಾಷ್ಟ್ರದ ಏಕತೆಯ ಪರಿಕಲ್ಪನೆ ಅದು ದುರ್ಬಲವಾಗ್ತಾ ಬಂದು ನಾವು ಹೆಚ್ಚು ಸ್ವಾರ್ಥಿಗಳಾಗ್ತಾ ಇರುವುದನ್ನು ಕಾಣ್ತೇವೆ. ಇವತ್ತಿನ ಸಾಮಾಜಿಕ ಮಾಧ್ಯಮಗಳನ್ನು ತೆಗೆದು ನೀವು ನೋಡಿದರೆ ನಮ್ಮ ಸಮಾಜ ಎಷ್ಟೊಂದು ಹುಳುಕಿನ ಕಡೆಗೆ ಸಾಗ್ತಾ ಇದೆ ಅಂತ ಅನ್ನೋದನ್ನು ನಾವು ಗಮನಿಸಬಹುದು. ನಮ್ಮಲ್ಲಿ ಇಷ್ಟೊಂದು ಹುಳುಕುಗಳಿದ್ದಾವ, ನಮ್ಮ ಸಮಾಜದಲ್ಲಿ ಇಷ್ಟೊಂದು ಹುಳುಕುಗಳಿದ್ದಾವ ಅಂತ ಅನ್ನೋದು ಸಾಮಾಜಿಕ ಮಾಧ್ಯಮವನ್ನು ತೆಗೆದು ನೋಡಿದರೆ ಗೊತ್ತಾಗುತ್ತೆ. ಎಲ್ಲ ರೀತಿಯ ನೆಗೆಟಿವಿಟಿ, ಪಾಸಿಟಿವಿಟಿ ಅಂತ ಅನ್ನೋದೇ ಇಲ್ಲ. ಎಷ್ಟು ಪ್ರಯತ್ನ ಪಟ್ಟರೆ ಏನು ಪ್ರಯೋಜನ? ಶೈಕ್ಷಣಿಕ ರಂಗದಲ್ಲಿ ಇರುವವರು ಇರಬಹುದು, ಬೌದ್ಧಿಕ ರಂಗದಲ್ಲಿ ಇರುವವರು ಇರಬಹುದು, ಅಥವಾ ಯಾವುದೇ ರೀತಿಯ ಸಮಾಜಕ್ಕೆ ಹಿತಚಿಂತನೆಯನ್ನು ಹೇಳತಕ್ಕಂಥವ್ರು ಇರಬಹುದು. ಎಷ್ಟು ಮಾತುಗಳನ್ನು ಹೇಳಿ ಏನು ಪ್ರಯೋಜನ? ವ್ಯಕ್ತಿಗಳನ್ನು ಒಡೆಯುವ, ಸಮಾಜವನ್ನು ಹಾಳುಗೆಡಹುವ ಕೆಲಸ ಇವತ್ತಿನ ಸಾಮಾಜಿಕ ಮಾಧ್ಯಮಗಳಿಂದ ಆಗ್ತಾ ಇದೆ ಅಂತ ಅನ್ನೋದನ್ನು ಅತ್ಯಂತ ವಿಷಾದದಿಂದ ನಾನು ಹೇಳ್ತಾ ಇದ್ದೇನೆ. ನಾವು ನಿಜವಾಗಿ ತಿದ್ದುವ ಕೆಲಸವನ್ನು ಮಾಡುವವರಿಗೆ ಎಷ್ಟೊಂದು ಜವಾಬ್ದಾರಿ ಇದೆ, ಎಷ್ಟೊಂದು ಕೆಲಸಗಳಿದ್ದಾವೆ ಅಂತ ಅನ್ನೋದು ಗೊತ್ತಾಗತ್ತೆ ನಾವು ಇವತ್ತಿನ ಸಾಮಾಜಿಕ ಮಾಧ್ಯಮಗಳನ್ನು ನೋಡಿದಾಗ. ಮಣಿನಾಲ್ಕೂರು ಅವರೇ, ಸಮಾಜದ ಹುಳುಕುಗಳನ್ನು
ಇವತ್ತಿನ ಸಮಾಜದ ಹುಳುಕುಗಳನ್ನು ಎತ್ತಿ ಹೊರಗೆಡಹುವ, ಅಂದರೆ ಹೊರಗಡೆ ಬಿಸಾಡುವ ಮತ್ತು ಜನರಿಗೆ ಅದನ್ನು ತೋರಿಸಿಕೊಡುವ ಕೆಲಸವನ್ನು ನಿಮ್ಮ ಸಾಮಾಜಿಕ ಹಾಡುಗಳ ಮೂಲಕ ನಿತ್ಯ ನಿರಂತರವಾಗಿ ಮಾಡ್ತಾ ಬನ್ನಿ ಅಂತೇಳಿ ನಾನು ಹಾರೈಸ್ತೇನೆ. ರಂಗಸ್ವರೂಪಕ್ಕೆ ಶುಭವನ್ನು ಹಾರೈಸ್ತೇನೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಒಂದು ನೆಪ, ಇನ್ನಷ್ಟು ಪ್ರಭಾವವನ್ನು ಪ್ರೇರಣೆಯನ್ನು ಪಡ್ಕೊಂಡು ಅದು ವಿಭಿನ್ನವಾಗಿ ಈ ಈ ಈ ಸಮುದಾಯಕ್ಕೆ, ಅಂದರೆ ಈ ಪ್ರದೇಶದ ಸಮುದಾಯಕ್ಕೆ ಏನನ್ನು ನೀಡಲಿಕ್ಕೆ ಸಾಧ್ಯ ಅಂತ ಅನ್ನೋದನ್ನು ಮರುಚಿಂತನೆಗೆ ಒಳಪಡಿಸಬೇಕಾಗಿದೆ. ನಿಮಗೆ ಜವಾಬ್ದಾರಿ ಹೆಚ್ಚಾಗಿದೆ. ಸುಬ್ರಹ್ಮಣ್ಯ ಕಾಸರಗೋಡು ಅವರೇ, ಮರಣೆ ಅವರೇ, ರೆಹಮಾನ್ ಅವರೇ, ಜುಬೇರ್ ಅವರೇ, ರಫೀಕ್ ಅವರೇ, ಅಥವಾ ಇಲ್ಲಿ ಸೇರಿರುವ ಸಮಸ್ತ ರಂಗಸ್ವರೂಪದ ಸದಸ್ಯರೇ ಮತ್ತು ಈ ಪ್ರದೇಶದ ಜನರೇ, ನಮ್ಮ ಜವಾಬ್ದಾರಿ ಜಾಸ್ತಿಯಾಗಿದೆ. ಯಾವುದೇ ಪ್ರಶಸ್ತಿಗಳು, ಸಮ್ಮಾನಗಳು ನೀನು ಇನ್ನೂ ಹೆಚ್ಚು ಕೆಲಸ ಮಾಡಬೇಕಾಗಿದೆ ಅಂತ ಅನ್ನೋದನ್ನು ತೋರಿಸಿಕೊಡುವ ಒಂದು ಸಂಕೇತ. ಹಾಗಾಗಿ ಹೆಚ್ಚು ಹೆಚ್ಚು ಸಮಾಜಮುಖಿಯಾದ ಕೆಲಸವನ್ನು ಮಾಡೋಣ, ಸಾಮುದಾಯಿಕವಾಗಿ ಬಾಳುವ ಪ್ರಯತ್ನ ಮಾಡೋಣ, ಎಲ್ಲರೂ ಸಂಘಟನಾತ್ಮಕವಾಗಿ ಬೆಳೆಯೋಣ, ಶೈಕ್ಷಣಿಕವಾಗಿ ಬೌದ್ಧಿಕವಾಗಿ ವಿಕಾಸದ ಕಡೆಗೆ ಸಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಖಂಡಿತವಾಗಿಯೂ